ಇನ್ನು ಸ್ಟಾರ್ ನಟಿಯಾಗಿ ಒಂದು ಕಾಲದಲ್ಲಿ ಇದ್ದಂಥ ನಟಿ ಅಂದರೆ ಹೇಳ್ಬೋದು. ಇನ್ನು ಸಿನಿಮಾ ರಂಗದಲ್ಲಿ ಸಾಲು ಸಾಲ ಸಾವು ನೋವುಗಳು ಸಂಭವಿಸ್ತಿರುವಂಥದ್ದು, ಆತ್ಮಹತ್ಯೆಗೆ ಇದಾಗುವಂಥದ್ದು ಇವೆಲ್ಲ ನೀವು ನೋಡಿರ್ತೀರ. ಇದೇ ಸಾಲಿನಲ್ಲಿ ಮತ್ತೊಬ್ಬ ನಟಿ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಹೌದು, ಮತ್ತು ಇವರು ಕಲಾವಿದೆಯಾಗಿ ಮತ್ತು ಗಾಯಕಿಯಾಗಿ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತ ಹೇಳ್ಬೋದು. ಕೇವಲ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಕೇವಲ 28ನೇ ವಯಸ್ಸಿನಲ್ಲೇ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇದು ಕೂಡ ಗಂಡನ ಕಿರುಕುಳದಿಂದ ಅಂತಲೂ ಸಹ ಹೇಳಲಾಗ್ತಿರೋಂಥದ್ದು. ಇನ್ನು ಏನಪ್ಪ ವಿಚಾರ ಅಂತ ನೋಡ್ತಾ ಬಂದರೆ, ಇನ್ನು ಶ್ರುತಿಯವರು ಮೂಲತಃ ಆಂಧ್ರ ಪ್ರದೇಶನವರಾಗಿದ್ದು ತೆಲಂಗಾಣದಲ್ಲಿ ಹುಟ್ಟಿ ಬೆಳೆದಿದ್ದಲಾಗಿದ್ದರು. ಸರಿಗಮಪದ ಸೀಸನ್ 18ರಲ್ಲಿ ತೆಲುಗುನಲ್ಲಿ ಕಾಣಿಸಿಕೊಂಡಿದ್ದರು. ಇನ್ನು ಅಲ್ಲಿಂದ ಅವರು ಬಂದಂಥ ಇವರು ಜನಪದ ಕಲಾವಿದೆಯಾಗಿ ಹೊರಹೊಮ್ಮಿದರು. ಇದಾದ ನಂತರ ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಯಿತು. ಸಾಕಷ್ಟು ಸಿನಿಮಾಗಳಿಗೆ ಜನಪದ ಕಲಾವಿದೆಯಾಗಿ ಆಡಿದರು. ಇನ್ನೂ ಪ್ರೀತಿಸಿದಂಥ ಹುಡುಗನನ್ನು ಕೂಡ ಆರು ತಿಂಗಳಿಂದ ತಾನೇ ಅವ್ರ ಮದುವೆನೂ ಸಹ ಆಗಿದ್ದರು. ಇನ್ನು ಇವರು ಜನಪದ ಹಾಡಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಹನುಮಂತನಿಗೆ ಹೇಗೆ ಫ್ಯಾನ್ ಬೇಸ್ ಇತ್ತು, ಅದೇ ರೀತಿಯಲ್ಲಿ ಇವ್ರಿಗೂ ಶ್ರುತಿಯವ್ರಿಗೂ ಸಹ ಅಲ್ಲಿ ಫ್ಯಾನ್ ಬೇಸ್ ಇದ್ದಿದ್ದಂತು. ಸದ್ಯ ಗಂಡನ ತೀವ್ರವಾದ ಹಣದ ಮೋಹಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಆತ್ಮಹತ್ಯೆಗೆ ಶರಣಾಗಿರುವಂಥ